ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಡೆ ಹೋಗ್ಬೋದು ಏನು ಕತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಆ್ಯಂಡ್ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಿನ್ನೆ ಎಪಿಸೋಡಲ್ಲಿ 4 ಜನ ಸೇವ್ ಆಗ್ತಾರೆ. ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಆ್ಯಂಡ್ ಧನುಷ್ ಅವರು. ಈ 4 ಜನ ಪಕ್ಕ ಸೇವ್ ಆಗ್ತಾರೆ ಅಂತ ಗೊತ್ತಿತ್ತು, ಸೇವ್ ಆದರು. ಆ್ಯಂಡ್ ಇದಾದಮೇಲೆ ಇವತ್ತಿನ ಎಪಿಸೋಡ್ ಅಂತ ಬಂದಾಗ ಇಲ್ಲಿ ತುಂಬ ಜನ ಇದ್ದಾರೆ. ಸೂರಜ್, ಧ್ರುವಂತು, ರಾಶಿಕಾ, ಸ್ಪಂದನ, ಚಂದ್ರಪ್ರಭಾ, ಕಾಕ್ರೋಚ್, ಇಷ್ಟು ಜನ ಇದ್ದಾರೆ. ಆ್ಯಂಡ್ ಇಷ್ಟು ಜನರಲ್ಲಿ ನಿಮಗೆ ಯಾರು ಹೋಗಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಒಬ್ಬರು ಆಟ ಅಂತ ಬಂದಾಗ ಸೂರಜ್ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಇವಾಗ ಬದಲಾಗ್ತಿದ್ದಾರೆ. ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾನಿಪುಲೇಟ್ ಆಗ್ತಾಯಿಲ್ಲ, ಅವರ ಒಂದು ಓನ್ ಡಿಸಿಷನ್ಗೆ ಸ್ಟಿಕ್ ಆನ್ ಆಗ್ತಿದ್ದಾರೆ. ಒಂದು ಗ್ರೂಪ್ ಇದೆ ಅಂದರೆ ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಯಾರ್ದಾದ್ರೂ ಕೂಡ ತಪ್ಪು ಅಂತಂದರೆ ತಪ್ಪು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಅವರು ತುಂಬ ಇಂಪ್ರೂವ್ ಆಗ್ತಿದ್ದಾರೆ. ಒಂದೇ ಒಂದು ವಿಷಯ ಏನಪ್ಪ ಅಂದರೆ ಈ ಪ್ರೀತಿ ಒಂದು ಫ್ರೆಂಡ್ಶಿಪ್ ಏನಿದೆ ಅದಿದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಅದು ಅವ್ರ ಆಟಕ್ಕೆ ಎಫೆಕ್ಟ್ ಆಗದಂತೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಸ್ಪಂದನ ಆ್ಯಕ್ಚುಲಿ ಒಂದು 2 ವಾರದಿಂದ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಆ್ಯಕ್ಚುಲಿ ತುಂಬ ಜನ ಹೇಳೋದು ಏನಪ್ಪ ಅಂದರೆ ಲೈವಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತ. ಹೌದು, ನಾನು ನೋಡ್ದಂಗೆ ಲೈವಲ್ಲಿ ತುಂಬ ಜನ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಚೆನ್ನಾಗೇ ಇರ್ತಾರೆ. ಬಟ್ ಏನಪ್ಪ ಅಂದರೆ ಎಪಿಸೋಡಲ್ಲಿ ಇವ್ರದ್ದು, ಧನುಷ್ ಅವ್ರದ್ದು, ಅಭಿ ಅವ್ರದ್ದು ಜಾಸ್ತಿ ತೋರಿಸಲ್ಲ. ಅದು ಯಾಕೆಂತ ಗೊತ್ತಿಲ್ಲ. ಬಟ್ ಇವಾಗ ಬೆಟರ್ ಆಗಿದೆ ಸ್ಪಂದನವರ ಒಂದು ಇದು ಅಂತ ಬಂದಾಗ. ಆ್ಯಂಡ್ ಒಬ್ಬರ ಕಾಣಿಸ್ಕೊತಿದ್ದಾರೆ ಜಾಸ್ತಿ. ಇವಾಗ ಧನುಷ್ ಅವರು ಜಾಸ್ತಿ ಆಗ್ತಿದ್ದಾರೆ, ಬಟ್ ಅಭಿ ಅವ್ರು ನೋಡಬೇಕು, ಓಕೆನಾ. ಆ್ಯಂಡ್ ಇದಾದ ಮೇಲೆ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಸ್ಪಂದನ ಅಂತ ಬಂದಾಗ ಅವ್ರ ಕಡೆಯಿಂದ ಕ್ರಿಯೇಟಿವ್ ಆಗಿ ಇನ್ನೂ ಈ ವಾರ ಆಗಿಲ್ಲ. ಬಟ್ ಆದರೂ ಕೂಡ 2 ವಾರದಿಂದ ಅವ್ರ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಆಟ ಒಳ್ಳೆ ರೀತಿ ಇದೆ. ಸೊ ಆ ಒಳ್ಳೆತನನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ಸೇವ್ ಆಗ್ತಾರೆ, ಸೂರಜ್ ಕೂಡ ಪಕ್ಕ ಸೇವ್ ಆಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇದನ್ನು ಬಿಟ್ಟರೆ ಧ್ರುವಂತವರು. ಆ್ಯಂಡ್ ಧ್ರುವಂತವ್ರ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ರಾಶಿಕಾ ವಿಷಯಕ್ಕೆ ಬಂಬೇಡ. ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ರಾಶಿಕ್ ಅವರು ಎಲ್ಲೋ ಒಂದು ಕಡೆ ಜಾಸ್ತಿ ಮ್ಯಾನಿಪುಲೇಟ್ ಆಗ್ತಿದ್ದಾರೆ ಅಂತ ಅನಿಸುತ್ತೆ ಎಲ್ಲರೂ ಕೂಡ. ಅವರು ಆ ಗ್ರೂಪಿಂದ ಸ್ವಲ್ಪ ಆಚೆ ಬಂದುಬಿಟ್ರೆ ಹೇಗೆ ಜಾನ್ವರಿಗೆ ತುಂಬ ಪಾಸಿಟಿವ್ ಆಯಿತು ಅದೇ ರೀತಿ ಆಗುತ್ತೆ. ಫೈನಲ್ ಆದಾಗಲೇ ತುಂಬ ಸಪೋರ್ಟ್ ಸಿಗ್ತಾಯಿತ್ತು. ಬಟ್ ಯಾವಾಗ ಅಶ್ವಿನಿ ಗೌಡ ಅವರ ಒಂದು ಗ್ರೂಪ್ಗೆ ಹೋದ್ರೋ ಅಲ್ಲಿಂದ ತುಂಬ ವಿಷಯಗಳು ಕ್ರಿಯೇಟ್ ಆಗಿ ಶುರುವಾಯಿತು. ಗ್ರೂಪಲ್ಲಿ ಇರೋದು ತಪ್ಪಲ್ಲ, ಗ್ರೂಪಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ, ಯಾರ ಬಗ್ಗೆ ಟಾರ್ಗೆಟಾಗಿ ಮಾತಾಡ್ತೀರಾ, ಅಲ್ಲಿ ಇಟ್ಕೊಂಡು ಯಾವ ಡಿಸಿಷನ್ ತಗೋತೀರ ತುಂಬ ಮ್ಯಾಟ್ರ್ ಆಗುತ್ತೆ. ರಾಶಿಕ್ ಅವ್ರ ಕಡೆಯಿಂದ ಆ ತಪ್ಪುಗಳಾಗ್ತಾಯಿದೆ. ಬಟ್ ಅದನ್ನು ಬಿಟ್ಟರೆ ಟಾಸ್ಕ್ಗಳಂತ ಬಂದಾಗ ಈ ಬಿಗ್ ಬಾಸ್ ಮೈಲಿ ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಾರೆ. ಬಟ್ ಅವ್ರ ಕಡೆಯಿಂದ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಆ ಗ್ರೂಪಿಂದ ಸ್ವಲ್ಪ ಆಚೆ ಬಂದು ಅವ್ರ ಓನ್ ಡಿಸಿಷನ್ಗೆ ಸ್ಟಿಕ್ ಆನ್ ಆಗಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟು ತಮ್ಮ ಆಟದ ಕಡೆ ಫೋಕಸ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸ್ಪರ್ಧಿ ಬಿಗ್ ಬಾಸ್ ಮನೆ ಉಳ್ಕೊಳ್ಳೋದಕ್ಕೆ ಇನ್ನೂ ತುಂಬ ಅರ್ಹತೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಟಾಸ್ಕ್ ತುಂಬ ಚೆನ್ನಾಗಿದೆ. ಬೇಕಾಗಿರುವಂಥದ್ದು ಕೆಲವು ಚೇಂಜ್ಗಳು ಅದು ಆದಷ್ಟು ಬೇಗ ಆಗುತ್ತೆ ಅನಿಸುತ್ತೆ. ನಿನ್ನೆ ಕ್ಲಾಸ್ ಆದಮೇಲೆ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಶ್ವಿನಿ ಗೌಡರ ಕ್ಲಾಸ್ ಆದಮೇಲೆ ಅಶ್ವಿನಿ ಗೌಡರು ಏನು ಯಾವ ಥರ ಮ್ಯಾನಿಪುಲೇಟ್ ಮಾಡ್ತಾರೆ ಏನು ಕತೆ ಅನ್ನೋದು ಇವಾಗಾದರೂ ಅರ್ಥ ಮಾಡ್ಕೊಂಡು ಸರಿ ಆಗ್ತಾರ ಕಾದು ನೋಡೋಣ. ಬಟ್ ಏನಪ್ಪ ಅಂದರೆ ಇವರು ಕೂಡ ಸೇಮ್ ಸೂರತ್ ಥರನೇ ಸ್ವಲ್ಪ ಪ್ರೀತಿ ಮತ್ತು ಫ್ರೆಂಡ್ಶಿಪ್ ಅನ್ನೋದೇನಿದೆ ಅದಿದ್ರೂ ಪರವಾಗಿಲ್ಲ. ಬಟ್ ಅದು ಅವರ ಗೇಮ್ಗೆ ಎಫೆಕ್ಟ್ ಆಗದಂತೆ ಆಡಿದ್ರೆ ಸಾಕು ಅಂತ ಅನಿಸುತ್ತೆ. ಇವರು ಕೂಡ ಉಳ್ಕೋತಾರೆ ಅಂತ ನನ್ನ ಅಭಿಪ್ರಾಯ. ಇದಾದಮೇಲೆ ಬಾಟಮಲ್ಲಿ ನನ್ನ ಪ್ರಕಾರ ಚಂದ್ರಪ್ರಭಾ, ಕಾಕ್ರೋಚ್, ಧ್ರುವಂತ್ ಇವ್ರು 3 ಜನ ಇರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಇವ್ರು 3 ಜನನೂ ತಗೊಳ್ಳಿ. ಇಲ್ಲಿ ಚಂದ್ರಪ್ರಭಾ ಅಂತ ಲೆಕ್ಕ ತೊಗೊಳ್ಳೋಣ ಫಸ್ಟ್, ಓಕೆನಾ. ನೀವು ಅಬ್ಸರ್ವ್ ಮಾಡಿ ಚಂದ್ರಪ್ರಭಾ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರ್ತಿಲ್ಲ ಅಂತ ಅನಿಸುತ್ತೆ. ಮಾತಾಡ್ತಿದ್ದಾರೆ, ಆ ಕಡೆ ಫನ್ಗಿನ್ ಇರುತ್ತೆ, ಅದು ಓಕೆ ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಅವ್ರಿಗಿರುವಂಥ ಕೆಪಾಸಿಟಿಗೆ ಅವ್ರು ಏನು ಮಾಡ್ತಿಲ್ಲ ಅಂತ ಅನಿಸುತ್ತೆ. 1% ಏನು ಮಾಡಿಲ್ಲ ಅಂತ ಅನಿಸುತ್ತೆ. ಅವ್ರಿಗಿರುವಂಥ ಕೆಪಾಸಿಟಿ ಹೇಳ್ತಿರ್ತದೆ, ಓಕೆನಾ. ಇವಾಗ ಇದ್ದಾರೆ, ಚೆನ್ನಾಗಿದ್ದಾರೆ, ಮಾತಾಡ್ಕೊಂಡಿರ್ತಾರೆ, ಅದೆಲ್ಲ ಬೇರೆ ವಿಷಯ. ಬಟ್ ಅವ್ರಿಗಿರುವಂಥ ಟ್ಯಾಲೆಂಟ್ಗೆ ಅವ್ರು ನಿಜವಾಗ್ಲೂ ಎಲ್ಲರಿಗೂ ಕೂಡ ಸಗದ ಎಂಟರ್ಟೈನ್ಮೆಂಟ್ನ ಮಾಡಬೇಕಾಗಿತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಜರ್ನಿ ನೀವು ನೋಡ್ಕೊಂಡು ಬಂದರೆ ಹೊರಗಡೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡೇ ಬಂದಿರುವಂಥದ್ದು. ಒಬ್ಬ ಕಲಾವಿದ ಆಗಿ ಎಲ್ಲರೂ ನಗಿಸುವಂಥ ಕಲೆ ಇದ್ದು ಅದನ್ನು ಯೂಸ್ ಮಾಡದೇ ಇರುವಂಥದ್ದು ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದು ತುಂಬ ಹಿಡಿದಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವರು ಚಂದ್ರಪ್ರಭರು ಕೂಡ ಬಾಟಮ್ 3 ಇರ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇದನ್ನು ಬಿಟ್ಟು ಕಾಕ್ರೋಚ್ ಇವ್ರ ಬಗ್ಗೆ ಹೇಳೋದೇ ಬೇಡ. ಎಷ್ಟು ಹೈಪ್ ಇತ್ತು ಅಂದರೆ ಇವ್ರು ಬಂದಾಗ ನೆಕ್ಸ್ಟ್ ಲೆವೆಲ್ ಇತ್ತು. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ರೆ ಇವತ್ತೆಲ್ಲ ಹೋಗ್ಬೋದಾಗಿತ್ತು. ಬಟ್ ಈ ವ್ಯಕ್ತಿ ಯಾಕೆ ಹಿಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ. ಅಶ್ವಿನಿ ಗೌಡವ್ರ ವಿರುದ್ಧ ಮಾತಾಡೋದಿರಲಿ, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸೋದು ನೋಡಿದ್ರೆ ಬೇಜಾರಾಗುತ್ತೆ. ಒಟ್ಟಿನಲ್ಲಿ ಅಶ್ವಿನಿ ಗೌಡವ್ರು ಏನೇ ಮಾಡೋದು ಸರಿ. ಆ್ಯಂಡ್ ಅವ್ರು ಹೇಳಿದ್ದಾರೆ ಅಂದರೆ ಅದೇ ಸರಿ, ಮುಗೀತು, ಇನ್ನೇನು ಮಾತಾಡೋಂಗಿಲ್ಲ ಅನ್ನೋ ರೇಂಜಿಗಿದ್ದಾರೆ. ಅದು ಯಾಕೆ ಆ ಥರ ಯೋಚನೆ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾಕ್ರೋಚ್ ಸುದ್ದಿ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಆ್ಯಂಡ್ ಆ ವ್ಯಕ್ತಿ ಮಾತಾಡೋ ಸ್ಕಿಲ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಅದನ್ನೇನಾದ್ರು ರೈಟ್ ವೇಲಿ ಯೂಸ್ ಮಾಡ್ಕೊಂಡಿದ್ರೆ, ರೈಟ್ ವಿಷಯದಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ರೆ, ಒಂದು ವ್ಯಕ್ತಿತ್ವ ಅನ್ನೋದು ಕನೆಕ್ಟ್ ಆಗ್ಬಿಟ್ರೆ ಜನಕ್ಕೆ ಇವ್ರನ್ನ ಎಲ್ಲೋ ಕೊಂಡಾಡೋರು ಅಂತ ಅನ್ಸುತ್ತೆ. ತಮ್ಮಳನ್ನ ತಾವೇ ತೋಡ್ಕೊಂಡು ಮಣ್ಣು ಮುಚ್ಕೊಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಕತ್ತಿದೆ, ಅದನ್ನು ಯಾವಾಗ ಮುಚ್ಕೋತಾರೆ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ಇವರು ಕೂಡ ಬಾಟಮಲ್ಲಿ ಪಕ್ಕ ಇರ್ತಾರೆ ಅನಿಸುತ್ತೆ. ಇದಾದಮೇಲೆ ಧ್ರುವಂತು. ಆ್ಯಕ್ಚುಲಿ ಈ ವ್ಯಕ್ತಿ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ ನನಗಿತ್ತು, ಓಕೆನಾ. ಅಟ್ಲೀಸ್ಟ್ ಅವರು ಏನು ದೊಡ್ಡದಾಗೇನೋ ಮಾಡಲಿ ಅಂದರೂ ಕೂಡ ನೆಗೆಟಿವ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವ್ರ ಬಗ್ಗೆ ತುಂಬ ಸುದೀಪಣ್ಣನೇ ಫೇಕ್ ಅಂತಿದ್ದಾಗ ಅಥವಾ ರಿಯಲ್ ಆಗಿಲ್ಲ ಆ್ಯಂಡ್ ಒಂದು ಸರ್ಕಲ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಂಗೆ ಅನ್ಸೋದು ಏನು ಗುರಿ ಹಿಂಗೆ ಮಾತಾಡ್ತಾರಲ್ಲ, ಆ ವ್ಯಕ್ತಿ ಬದಲಾಗೋದಿದ್ರೆ ಮೊದಲನೇ ದಿನ ಬದಲಾಗ್ಬಿಡೋರು. ಪದೇ ಅವ್ರ ವ್ಯಕ್ತಿ ಹಿಂಗೆ ಅಂತ ಇದ್ರೆ ಹರ್ಟ್ ಆಗಲ್ವಾ, ಎಷ್ಟು ನೋವು ಅನ್ಬೋಸ್ತಿರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಿದ್ದೆ ನಾನು, ಓಕೆನಾ. ಬಟ್ ಆ ವ್ಯಕ್ತಿ ಇವಾಗ ತೋರಿಸಿದ್ದಂಥ ಆಟಗಳು ನೋಡ್ತಾ ಇದ್ದರೆ ಗುರು ನಾವೇ ಬಕ್ರಗಳಾಗ್ಬಿಟ್ವಾ ಅಂತ ಅನಿಸುತ್ತೆ. ಹಾನೆಸ್ಟಾಗಿ ಹೇಳ್ತೀನಿ, ಯಾರು ಒಂದು ಪ್ರಾಬ್ಲಮ್ ಇದೆ ಅಂದರೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ಬಟ್ ಅವ್ರನ್ನ ಫೇಕು, ಅದು ಆಳು ಮೂಳು ಅಂತ ಕೂತ್ಕೊಳ್ಳೋದು, ಅವ್ರನ್ನೇ ಮುಖವಾಡ ಕಳಿಸ್ತೀನಿ ಅನ್ನೋದು, ಇವ್ರ ಮುಖವಾಡಗಳನ್ನ ಕಳಿಸಿ ಬಿಡಿಸಾಕುವಂಥದ್ದು. ಆ್ಯಂಡ್ ನನಗಂತೂ ಇವ್ರ ವ್ಯಕ್ತಿತ್ವ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಯಾವ ಥರ ಅಂತಲೇ ಅರ್ಥ ಆಗ್ತಿಲ್ಲ ವ್ಯಕ್ತಿ ಕಂಡ್ರೆ ಈ ವ್ಯಕ್ತಿ ಯಾವ ಥರ ಇದ್ದಾರೆ ಅಂತ. ಬಟ್ ಏನಪ್ಪ ಅಂದರೆ
ನಾನು ಅಂದ್ಕೊಂಡಿದ್ದೇನು ನಂಬಿಕೆ ಇಟ್ಟಿದ್ದೆ ಅದನ್ನು ಉಳಿಸ್ಕೊಳ್ಳಿಲ್ಲ ವ್ಯಕ್ತಿ, ಬೇಜಾರಾಯಿತು. ಮತ್ತು ಈ ಬಿಗ್ ಬಾಸ್ ಮೇಲೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಆ 2 ವಾರದಲ್ಲಿ ಸ್ವಲ್ಪ ಟಾಸ್ಕಲ್ಲಿ ಇವರು ಮತ್ತು ಧನುಷ್ ಅವರು ಸಖತ್ತಾಗಿ ಆಡ್ತಾಯಿದ್ರು ಆ್ಯಂಡ್ ಇವ್ರ ಕಡೆಯಿಂದ ಟಾಸ್ಕಲ್ಲಿ ಸಖತ್ತಾಗಿ ಕಾಣಿಸ್ತಿದ್ರು ಓಕೆನಾ. ಬಟ್ ಅದಾದಮೇಲೆ ಎಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ. ಒಂಥರ ಏನಾಗಿದೆ ಅಂದರೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋದು, ನೆಗೆಟಿವ್ ಮಾತಾಡೋಂಥದ್ದು, ಅವ್ರ ಬಗ್ಗೆ ಫೇಕು, ನಾನು ಅವ್ರ ಮುಖೋಡ ಕಳಿಸ್ತೀನಿ, ಇದೇ ಮಾತುಗಳು ಬರ್ತಿದೆ ಹೊರತು ಇನ್ನೇನು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವರು ಕೂಡ ಪಕ್ಕ ಬಾಟಮಲ್ಲಿ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನು ಈ 3 ಜನದಲ್ಲಿ ಐ ಥಿಂಕ್ ಧ್ರುವ ಅಂತ ನಾನು ಯಾವಾಗಲೂ ಹೇಳ್ತೀನಿ, ಅವರಲ್ಲಿ ಪೊಟೆನ್ಷಿಯಲ್ ಇದೆ, ಅವ್ರು ರೈಟ್ ವೇಲಿ ಆಡಬೇಕಷ್ಟೇ. ಸೊ ಹಾಗಾಗಿ ಬಿಗ್ ಬಾಸ್ ಅವರು ಕೂಡ ಅಷ್ಟು ಸಲ ಕ್ಲಾಸ್ ತೊಗೊಂಡು, ಸುದೀಪನ ಅಷ್ಟು ಸಲ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಇವ್ರನ್ನ ಉಳಿಸ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ, ಇವ್ರು ಉಳ್ಕೋತಾರೆ ಅಂತ ಕೂಡ ನನ್ನ ಅನಿಸಿಕೆ. ಆ್ಯಂಡ್ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದು ಕಾಕ್ರೋಚ್ ಸುದೀಪ್ ಮತ್ತು ಚಂದ್ರಪ್ರಭಾ ಅವ್ರಿಗಿರುವಂಥ ಪೊಟೆನ್ಷಿಯಲ್ಗೆ ಅವ್ರು ತಕ್ಕಂತೆ ಆಡ್ತಾ ಇಲ್ಲ. ಜೊತೆಗೆ ಅವರು ಏನು ಆಟದ ಒಂದು ದಾರಿಲೇ ಇಲ್ಲ ಅಂತ ಅನ್ಸುತ್ತೆ, ರೈಟ್ ದಾರಿಲ್ಲ ಅನಿಸುತ್ತೆ. ಅವ್ರು ಆಡ್ತಿರೋಂಥ ರೀತಿಯೇ ಬೇರೆ ಥರ ಇದೆ. ಆ್ಯಂಡ್ ಜೊತೆಗೆ ಬೆಳಗ್ಗೆ ಬಂದಂಥ ಪ್ರೋಮೋ ಕೂಡ ಮಧ್ಯಾಹ್ನ ಅದು ಕೂಡ ಕೆಲವೊಂದು ವಿಷಯಗಳನ್ನ ಮೇ ಬಿ ಇವರೇ ಹೋಗ್ಬಂತ ಅನ್ನೋ ರೀತಿ ಕೂಡ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಬಿಟ್ಟರೆ ಕಾಕ್ರೋಚ್ ಸುದೀಪ್ ಅವರು ಕೂಡ ಅಷ್ಟೇ ಸೇಮ್, ಇವರಿಬ್ಬರು ಬಾಟಮ್ 2 ಅಲ್ಲಿ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಈ ರೀತಿ ನೋಡಿದ್ರೆ ಬಾಟಮ್ 2 ಅಲ್ಲಿ ಕಾಕ್ರೋಚ್ ಸುದೀಪ್ ಮತ್ತು ಚಂದ್ರಪ್ರಭಾ ಅವರು ಇರ್ತಾರೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಇನ್ನೊಬ್ರು ಇದ್ದಾರೆ, ಯಾರಪ್ಪ ಅಂದರೆ ರಿಷಾ. ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಮಾತಾಡೋಣ ಅದ್ರ ಬಗ್ಗೆ ಕೂಡ. ಏನಪ್ಪ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮ್ಯಾನೆಂಡಿಂಗ್ ಮಾಡಿದ್ದಾರೆ. ಸೊ ಮ್ಯಾನೆಂಡಿಂಗ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕು. ಬಟ್ ಕಳಿಸೋ ರೀತಿ ಇದೆಯಾ ಅಂದರೆ ಡೌಟ್ ಅನಿಸುತ್ತೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಸೀಸನ್ ಕಳಿಸಿದ್ದು ಉಂಟು, ಕಳಿಸ್ತಾನೆ ಇದ್ದಿದ್ದು ಉಂಟು. ಇವ್ರನ್ನ ರಂಜಿತ್ ಮತ್ತು ಇವರಿದ್ದಾರೆ ನೋಡಿ, ಯಾರು ಲಾಯರ್ ಜಗದೀಶ್, ಅವ್ರಿಬ್ಬರು ಕಳಿಸ್ತಾರೆ ಓಕೆನಾ. ಆದರೆ ಭವ್ಯಗೌಡರು ಕೂಡ ಹೊಡೆದಿದ್ದನ್ನ ನೀವೆಲ್ಲ ನೋಡಿದರೆ ಹನುಮಂತಣ್ಣಗೆ ಈಟ್ ಆಫ್ ದ ಮೂಮೆಂಟಲ್ಲಿ ಅವ್ರನ್ನ ಕಳಿಸ್ತಿಲ್ಲ. ಅವ್ರ ಇಂಟೆನ್ಷನ್ ಹೊಡಿಬೇಕು ಅನ್ನೋಕ್ಕೆ ಹೆಚ್ಚಾಗಿ ಈಟ್ ಆಫ್ ದ ಮೂಮೆಂಟ್ ಮಾಡಿಬಿಟ್ರು ಅದನ್ನು. ಸೇಮ್ ವೇಲು ಕೂಡ ಇಲ್ಲೂ ಇತ್ತು ಆ ಥರ. ಬಟ್ ಆದರೆ ತಪ್ಪು ಮಾಡೋರ, ಖಂಡಿತವಾಗ್ಲೂ ತಪ್ಪು ಮಾಡೋರು. ಸೊ ಹಾಗಾಗಿ ಎಲ್ಲರಿಗೂ ಅನಿಸುವಂಥದ್ದು ಇವನ್ನ ಆಚೆ ಕಳಿಸ್ಬೇಕು ಅಂತ. ಆ್ಯಂಡ್ ಇವತ್ತಿನ ಬೆಳಗ್ಗೆ ಪ್ರೊಮೋ ನೋಡಿದ್ರೆ ಇಲ್ಲಿ ಒಂದು ಆ್ಯಕ್ಟಿವಿಟೀಸ್ ಥರ ಕೂಡ ಮಾಡಿದ್ದಾರೆ. ಯೆಲ್ಲೋ ಕಾರ್ಡ್ ಮತ್ತು ಇನ್ನೊಂದು ರೆಡ್ ಕಾರ್ಡ್ 2 ಮಾಡಿದ್ದಾರೆ. ಯೆಲ್ಲೋ ಕಾರ್ಡ್ ಅಂದರೆ ವಾರ್ನಿಂಗ್ ಥರ, ರೆಡ್ ಕಾರ್ಡ್ ಅಂದರೆ ಮನೆಗೆ ಕಳಿಸುವಂಥದ್ದು. ಸೊ ಇಲ್ಲಿ ಬಿಗ್ ಬಾಸ್ ಮೇಲಿಂದ ಸ್ಪರ್ಧಿಗಳ ಒಂದು ಒಪ್ಪಂದ ತಗೋತಿದ್ದಾರೆ. ಅಂದರೆ ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಅಲ್ಲಿ ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಸುದೀಪಣ್ಣ ಹೇಳಿದ್ರು, ಅಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಮ್ಯಾನೆಂಡಿಂಗ್ ಬಗ್ಗೆ ಯಾರೂ ಮಾತೇ ಆಡಲಿಲ್ಲ ಸರಿಯಾಗಿ ಓಕೆನಾ. ಹಂಗಿದ್ಮೇಲೆ ಅವ್ರಿಗೆ ಈ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಅಷ್ಟು ಅರ್ಹತೆ ಅನ್ನೋದು ಇರೋದಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಗಿಲ್ಲಿ ಒಬ್ಬರನ್ನೇ ಕೇಳಿದರೆ ಅಟ್ಲೀಸ್ಟ್ ಸರಿ ಅಂತ ಅನಿಸಿದ್ದು. ಯಾಕಂದರೆ ಗಿಲ್ಲಿಗೆ ತಾನೇ ಮ್ಯಾನೆಂಡಿಂಗ್ ಮಾಡುವಂಥದ್ದು. ಸೊ ಅವರ ನಿರ್ಧಾರನೇ ಮೇನ್ ಆಗಬೇಕಾಗಿತ್ತು. ಆ್ಯಂಡ್ ಇದರಲ್ಲೂ ಕೂಡ ಅವ್ರ ಒಪಿನಿಯನ್ ಕೂಡ ಇರುತ್ತೆ. ಅದು ನನ್ನ ಪ್ರಕಾರ ಅವ್ರು ಪಕ್ಕ ಉಳಿಸ್ಕೊಳ್ಳಿ ಅಂತಲೇ ಹೇಳ್ತಾರೆ, ಯಾಕಂದರೆ ಆ ವ್ಯಕ್ತಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಏನಪ್ಪ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆಂದರೆ, ಇಲ್ಲಿ ರಿಷಾ ಅವರು ಗಿಲ್ಲಿ ಬಗ್ಗೆ ತುಂಬ ಮಾತಾಡ್ತಿದ್ದಾರಲ್ವ, ನೆಗೆಟಿವ್ ಆಗಿ ಗಿಲ್ಲಿ ಹಂಗೆ ಹಿಂಗೆ ಅವ್ನಿಗೆ ಇದು ಮಾಡಬೇಕು ಹಂಗೆ ಮಾಡಬೇಕು ಈ ಥರ ಎಲ್ಲ ಹೇಳ್ತಿದ್ದಾರಲ್ವ. ಸೊ ಇವ್ರಿಗೆ ಒಳ್ಳೆ ಮುಗು ಕೊಡ್ದಂಗೆ ಇರಬೇಕು ಅಂದರೆ ಗಿಲ್ಲಿಯವರು ಕೈಗೆ ಅಧಿಕಾರ ಕೊಡಬೇಕು, ಗಿಲ್ಲಿ ಇವ್ರು ಉಳಿಸ್ಕೋಬೇಕು ಅಂತ ಮಾತಾಡಬೇಕು. ಆವಾಗ ಗಿಲ್ಲಿ ಏನೋ ಅಂತ ಇವ್ರಿಗೆ ಅರ್ಥ ಆಗಿ ಇವ್ರು ಬದಲಾವಣೆ ನೋಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಅದು ಆಗೋ ರೀತಿ ಕಾಣಿಸ್ತಾ ಇಲ್ಲ. ಮಾಳುವಣ್ಣ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ ಅಂದರೆ ಆಚೆ ಹೋಗಲಿ ಅಂತ. ಸೊ ಕ್ಯಾಪ್ಟನ್ ನಿರ್ಧಾರನೇ ಮೇನ್ ಆಗುತ್ತೆ, ಇನ್ನು ಕತೆ ಕಾದು ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಮಾಳುವಣ್ಣ ಇಲ್ಲಿ ಸಗದಾಗಿ ಗೇಮ್ ಮಾಡು ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ಇವೆಲ್ಲ ನೋಡಿದಾಗ ನನಗನ್ಸಿದ್ದೇನೆಂದರೆ, ನಾನು ಪ್ರೀವಿಯಸ್ ಸೀಸನ್ದೇ ಒಂದು ಇನ್ಸಿಡೆಂಟ್ನ ತಗೋತೀನಿ. ಈಗ ಏನಪ್ಪ ಅಂದರೆ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ ಮತ್ತು ಯೆಲ್ಲೋ ಕಾರ್ಡ್ ಕೊಟ್ಟಿದ್ದಾರಲ್ವ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅದ್ರ ಲೆಕ್ಕ ತೊಗೊಂಡು ಯೆಲ್ಲೋ ಕಾರ್ಡ್ ಜಾಸ್ತಿ ಬಂತು ಅಂದರೆ ಮೇ ಬಿ ಅವ್ರನ್ನ ಉಳಿಸ್ಕೊಂಡು ವಾರ್ನಿಂಗ್ ಕೊಡ್ಬೋದು. ಅದ್ರ ಜೊತೆಗೆ ಏನಾದ್ರು ಶಿಕ್ಷೆ ಕೊಡ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಪ್ರೀವಿಯಸ್ ಸೀಸನ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯಗೌಡವ್ರಿಗೆ ಶಿಕ್ಷೆ ಕೊಟ್ಟಿರು, ಜೈಲ್ಗೆ ಹಾಕ್ಸಿರೋ ಅಂತ ಅನ್ಸುತ್ತೆ. ಸೊ ಅದೇ ರೀತಿ ಇವ್ರನ್ನೂ ಕೂಡ ಜೈಲ್ಗೆ ಹಾಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅವ್ರು ಮಾಡುವಂಥ ತಪ್ಪಿಗೆ. ನೋಡೋಣ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ. ಸೊ ಅಕಸ್ಮಾತ್ ಇವ್ರು ಏನಾದ್ರು ಹೋಗಲಿಲ್ಲ ಅಂದರೆ ಈಗ ಬಾಟಮಲ್ಲಿ ಪಕ್ಕ ಕಾಕ್ರೋಚ್ ಸುದೀಪ್ ಮತ್ತು ಚಂದ್ರಣ್ಣ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಜೊತೆಗೆ ಅವ್ರು ಏನೋ ಹೋದರೆ ಇವರಿಬ್ಬರು ಸೇವ್ ಆಗ್ತಾರೆ ಓಕೆನಾ. ಬಟ್ ಇಲ್ಲಿ ಇನ್ನೊಂದು ಕತೆ ಹೆಂಗೆ ಗೊತ್ತಾ, ಕಾಕ್ರೋಚ್ ಸುದೀಪ್ ಮತ್ತು ಚಂದ್ರಣ್ಣ ಇವರಿಬ್ಬರು ಅಂತ ಬಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಲ್ಲಿ ಪವರ್ ಇದೆ. ಯಾರ ಹತ್ರ? ಕಾಕ್ರೋಚ್ ಅವ್ರ ಹತ್ರ, ಸುದೀಪ್ ಅಣ್ಣನ ಹತ್ರ ಓಕೆನಾ. ಸೊ ಅದನ್ನು ಯೂಸ್ ಮಾಡೋಂಥ ಸಂದರ್ಭ ಬರುತ್ತೆ ಅಂದರೆ ಖಂಡಿತ ಅವ್ರು ಯೂಸ್ ಮಾಡೇ ಮಾಡ್ತಾರೆ. ಬಾಟಮ್ಗೆ ಏನಾದ್ರು ಬರಲಿಲ್ಲ ಅಂದರೆ ಧ್ರುವಂತ್ ಏನಾದ್ರು ಬಂದರೆ, ಧ್ರುವಂತ್ ಮತ್ತು ಚಂದ್ರಪ್ರಭಾ ಅಂತ ಬಂದರೆ ಚಂದ್ರಪ್ರಭಾ ಹೋಗ್ತಾರೆ, ಧ್ರುವಂತ್ ಉಳ್ಕೋತಾರೆ ಅನಿಸುತ್ತೆ ಓಕೆನಾ. ಅಕಸ್ಮಾತ್ ಬಾಟಮ್ 2ಗೆ ಕಾಕ್ರೋಚ್ ಸುದೀಪ್ ಬಂದರೆ ಖಂಡಿತವಾಗ್ಲೂ ಕಾಕ್ರೋಚ್ ಸುದೀಪ್ ಆ ಪವರ್ನ ಯೂಸ್ ಮಾಡ್ತಾರೆ ಅನಿಸುತ್ತೆ. ನಾನು ನಿನ್ನೆ ಪ್ರೊಮೋ ವಿಡಿಯೋ ಮಾಡಿದಾಗ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದನ್ನು ಈ ಸಂದರ್ಭ ಕ್ರಿಯೇಟ್ ಮಾಡ್ಬೋದು ಬಿಗ್ ಬಾಸ್ ಅವರು ಅಂತ. ಯಾಕಂದರೆ ಇವಾಗ ಒಂದು ಇದಿದೆ ಅಲ್ವ ಪವರು. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಾ ಸುದೀಪ್ ಕಡೆಯಿಂದ ಕಂಟೆಂಟ್ ಏನೂ ಬರ್ತಿಲ್ಲ ಅಲ್ವಾ. ಸೊ ಈ ಸಂದರ್ಭದಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ನಿನ್ನೆ ಬೆಳಗ್ಗೆ ಪ್ರೋಮೋದಲ್ಲಿ ನಾನು ಹೇಳಿದ್ದೆ ಈ ಥರ ಒಂದು ಆಗ್ಬೋದು ಅಂತ. ಬೇಕಾದ್ರೆ ನೀವು ಪ್ರೊಮೋ ವಿಡಿಯೋ ಬೆಳಗ್ಗೆ ಬಂದಿತ್ತಲ್ಲ ಅದನ್ನು ನೋಡಿ. ಬೆಳಗ್ಗೆ ಪ್ರೊಮೋದಲ್ಲಿದೆ, ಲೈಕ್ ಎಲ್ಲ ಅನಲೈಸ್ ಮಾಡಿದ್ದೀನಿ, ಎಲ್ಲ ನಾಮಿನೇಟ್ ಆಗಿರೋಂಥದ್ದು, ಅವಾಗ ಈ ಮಾತನ್ನ ಹೇಳಿದ್ದೆ. ಸೊ ಅದೇ ರೀತಿ ಮಾಡೋಂಥ ಚಾನ್ಸ್ಗಳಿದೆ. ಆ ರೀತಿ ಏನಾರು ಆಯಿತು ಅಂದರೆ ಕಾಕ್ರೋಚ್ ಮತ್ತು ಚಂದ್ರಪ್ರಭಾ ಅಂತ ಲಾಸ್ಟಿಗೆ ಬಂತು ಅಂದರೆ ಖಂಡಿತವಾಗ್ಲೂ ಕಾಕ್ರೋಚ್ ಸುದೀಪ್ ಅವರು ಆ ಪವರ್ನ ಯೂಸ್ ಮಾಡೇ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸುದೀಪಣ್ಣ ಕೇಳ್ತಾರೆ ಓಕೆನಾ ಅವ್ರನ್ನ, ಏನಂತಂದರೆ ನಿಮ್ಮಿಬ್ಬರಲ್ಲಿ ಇವಾಗ ಯಾರು ಒಬ್ಬರು ಹೋಗ್ಬೋದು. ಇವಾಗ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ಲು ಈಗ ಚಂದ್ರಪ್ರಭಾ ಅವ್ರಿಗೆ ಲೈಕ್ ಏನಂತಾರೆ ಅವರು ಓಟ್ ಜಾಸ್ತಿ ಬಂದಿತ್ತು ಅಂತ ಅಂದ್ಕೋಣ ಓಕೆನಾ. ಕಾಕ್ರೋಚ್ ಹೋಗುವಂಥ ಸಂದರ್ಭನೇ ಇರುತ್ತೆ ಅಂತ ಅಂದ್ಕೋಣ. ಬಟ್ ಅಂಥ ಟೈಮಲ್ಲಿ ಯೂಸ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಬಟ್ ಇವಾಗ ಚಂದ್ರಪ್ರಭಾ ಅವ್ರಿಗಿಂತ ಕಾಕ್ರೋಚ್ ಸುದೀಪ್ಗೆ ಓಟ್ ಜಾಸ್ತಿ ಬಂದು
ಚಂದ್ರಪ್ರಭ ಹೋಗುವಂಥ ಸಂದರ್ಭ ಬಂತು ಅಂದಾಗ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಅದು ಯೂಸ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಬಟ್ ಆದರೆ ಆ ಥರ ಸಂದರ್ಭ ಇದೆ ನೋಡಿ. ಸೊ ಆ ಸಂದರ್ಭ ಕ್ರಿಯೇಟ್ ಮಾಡಿರೋದು ಯಾರು? ಬಿಗ್ ಬಾಸ್ ಅವರು. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ಜಾಸ್ತಿ ಓಟ್ ಬಂದಿತ್ತ ಅಥವಾ ಕಡಿಮೆ ಬಂದಿತ್ತ ಏನು ಕತೆ ಅನ್ನೋದೆಲ್ಲವೂ ಕೂಡ ಇಲ್ಲಿ ಯಾರು ನಿಜವಾಗ್ಲೂ ಎಲಿಮಿನೇಟ್ ಆಗ್ತಾಯಿದ್ರು ಅದ್ರ ಬಗ್ಗೆ ಎಲ್ಲವೂ ಕೂಡ ಇವತ್ತಿನ ಎಪಿಸೋಡ್ ಕ್ಲಾರಿಟಿ ಸಿಗ್ಬೋದು ಈ ಥರ ಸಿಚುವೇಶನ್ ಬಂದರೆ. ಸೊ ವೇಟ್ ಮಾಡೋಣ. ನನ್ನ ಪ್ರಕಾರ ಈ ಥರ ಸಿಚುವೇಶನ್ಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಕಾಕ್ರೋಚ್ ಸುದ್ದಿಯವ್ರ ಕಡೆಯಿಂದ ಕಂಟೆಂಟ್ ಬರ್ತಿಲ್ಲ, ಹಾಗಾಗಿ ಅವ್ರಿಗೆ ಯಾರೂ ಇವಾಗ ಹೊರಗಡೆ ಸಪೋರ್ಟ್ ಕೂಡ ಬರ್ತಾಯಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರ ವಿಷಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ನನ್ನ ಪ್ರಕಾರ ಕಾಕ್ರೋಚ್ ಸುದ್ದಿಯವರು ಅದನ್ನು ಯೂಸ್ ಮಾಡ್ಕೋತಾರೆ. ಅಲ್ಲಿ ಕಾಕ್ರೋಚ್ ಸುದ್ದಿಯವರು ಹೋಗೋವಂಥ ಸಿಚುವೇಶನ್ ಇತ್ತಾ ಅಥವಾ ಚಂದ್ರಪ್ರಭ ಹೋಗೋಂಥ ಸಿಚುವೇಶನ್ ಇತ್ತಾ ಗೊತ್ತಿಲ್ಲ. ಬಟ್ ಕಾಕ್ರೋಚ್ ಸುದ್ದಿಯವರು ಅದನ್ನು ಯೂಸ್ ಮಾಡ್ರು ಅಂದರೆ ಖಂಡಿತವರು ಚಂದ್ರಪ್ರಭ ಇಲ್ಲ ಧ್ರುವಂತ್ ಇವರಿಬ್ಬರು ಹೋಗೋಂಥ ಸಾಧ್ಯತೆ ಇರುತ್ತೆ. ಬಟ್ ಧ್ರುವಂತ್ ಅವರು ಬಾಟಮಿಗೆ ಬಂದರೆ ಬರಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಚಂದ್ರಪ್ರಭ ಅವ್ರು ಬಾಟಮಲ್ಲಿ ಇದ್ದೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ಇದಿಷ್ಟು ನನ್ನ ಅನಲೈಸ್. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.